ಬಂದಿದೆ ಲಾಸ್ಟ್ ಮತ್ತೆ ಹೋಗೇ ಇಲ್ಲ. ಗಣಪತಿಗೆ ಹೋಗಿ ಬಂದಿದೆ ಲಾಸ್ಟು ಮತ್ತೆ ಯಾಕೆ ಹೋಗಿಲ್ಲ. ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ. ಈ ರೀತಿ ಇರುವಂತಹ 4 ಕೈಗಳನ್ನು ಉಳ್ಳಂತ ಭಗವಂತ ಮಹಾವಿಷ್ಣು ಇಮೇನು ಅವರ ಕಷ್ಟಕ್ಕೆ ಪರಿಹಾರ ಸ್ವಲ್ಪ ಇರಲಿ. ದರ್ಶನಕ್ಕೆ ಅನ್ಸುತ್ತೆ ಅಡುಗೆ ಮಾಡ್ತಾರೆ ಅದನ್ನ ತೊಳ್ಕೊಬತ್ತೀನಿ ನಡಿ ಬೇಗ ದರ್ಶನಕ್ಕೆ. ಅವರು ಕೆಳಕಿಟ್ಟು ನೀರು ಕೂಡ ಒಂದು ನೀರಂತೆ ಕುಡಿ. ಅವರು ಎಲ್ಲ ಯಾರು ಯಾವುದೇ ಸಮುದಾಯ ಅವರಿಗೆ ದೇವಸ್ಥಾನನ ಅಟ್ಲೀಸ್ಟ್ ಹೆಂಗೆ ನೋಡ್ಕೋಬೇಕು, ಮಂತ್ರ ಬರಲಿಲ್ಲ ಅಂದರೂ ಹೆಂಗೆ ಇಟ್ಕೊಂಡಿರ್ತಾರೆ. ಚಿಕ್ಕಬಳ್ಳಾಪುರದಿಂದಾನೇ 25 ಜನ ಓದಿದ್ರು. ಇಲ್ಲಿ ಇಲ್ಲಿ ಮನೆ ಕೊಡ್ತೀಯಾ ಸಂಬೆ ಪ್ರೀತ್ಯರ್ಥಂ ಆತ್ಮಭಾಂಡಸ್ಥಳ ಶುದ್ಧ್ಯರ್ಥಂ ಪುಣ್ಯಾಹವಾಚನಾಖ್ಯಂ ಕರ್ಮ ಕರಿಷ್ಯೆ. ಓಂ ತತ್ವ ಓಂ ಶಾಂತಿ ಪುಷ್ಟಿ ತುಷ್ಟಿ ಆಯುಷ್ಯಂ ಆರೋಗ್ಯಂ ಐಶ್ವರ್ಯಂ ಧನಕನಕ ವಸ್ತುವಾಹನಾಭಿವೃದ್ಧಿ ಸಮೃದ್ಧಿರಸ್ತು. ಓಂ ಶಾಂತಿ ಪುಷ್ಟಿಸ್ತುಷ್ಟಿಶ್ಚಾಸ್ತು. ಶುಭಂ ಕರ್ಮಾಸ್ತು ಶುಭಂ ಕರ್ಮಾಸ್ತು. ಉತ್ತರ ಪ್ರದೇಶದ ಅಮೇಥಿ ಅನ್ನುವಂಥ ಒಂದು ಭಾಗ ಇದೆ. ಆ ಭಾಗದಲ್ಲಿ ನೈಮಿಷಾರಣ್ಯ ಇದೆ, ಇವಾಗಲಿಗೂ ಇದೆ. ಆ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಮತ್ತು ಶೌನಕಾದಿ ಮುನಿಗಳು ಅಂತೇಳಿ 2 ಮುನಿಗಳಿರ್ತಾರೆ. ಸೂತ ಪುರಾಣಿಕರು ಶೌನಕಾದಿಗಳನ್ನು ಕೇಳ್ತಾ ಇರ್ತಾರೆ. ಯಾವುದಾದ್ರೂ ಒಂದು ವ್ರತ, ಯಾವುದಾದ್ರೂ ಒಂದು ವಿಧಾನ, ಯಾವುದಾದ್ರೂ ಒಂದು ವಿಚಾರ ಇದು ತಿಳಿಸಿ ಅಂತೇಳಿ. ಆಗ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಉಪದೇಶ ಮಾಡಿದಂಥ ಒಂದು ಉತ್ತಮವಾದ ವ್ರತವನ್ನು ವಿಧಾನವನ್ನು ನಿಮಗೆ ಹೇಳ್ತೇನೆ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾರದರು ಎಲ್ಲ ಲೋಕಗಳನ್ನ ಸುತ್ತುತ್ತಾ ಭೂಲೋಕದಲ್ಲಿ ಇರ್ತಾರೆ. ಜನಗಳು ನಾನಾ ವಿಧಗಳಂತ ಕಷ್ಟವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹುಡುಕಬೇಕು ಅಂತ ಹೇಳಿ ಅಲ್ಲಿಂದ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಕುಂಠ ಲೋಕಕ್ಕೆ ಹೋಗಿ ಭಗವಂತನಾದಂಥ ಮಹಾವಿಷ್ಣುವಿನಲ್ಲಿ ನಮಸ್ಕಾರವನ್ನು ಮಾಡ್ತಾರೆ. ಶಶಂಕ ಚಕ್ರಂ ಸಕಲೇಟ ಕುಂಡಲಂ, ಶಂಖ ಚಕ್ರವನ್ನು ಧರಿಸಿರುವಂತರು, ಸಕಲೇಟ ಕುಂಡಲಂ ಸಫೇತ ವಸ್ತ್ರ, ಪಳಪಳ ಅಂತ ವಸ್ತ್ರವನ್ನು ಉಟ್ಕೊಂಡು ಸಫೇತ ವಸ್ತ್ರಂ ಸರಸೇರ ಹೇಕ್ಷಣ ಅಂದ್ರೆ ಶಶಂಕ ಚಕ್ರಂ ಸಕಲೇಟ ಕುಂಡಲಂ, ಸರಿಯಾದ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಸಶಂಕ ಚಕ್ರನಾಗಿ ಶಂಖಚಕ್ರನಾಗಿರುವಂಥವನು, ಸಫೇತ ವಸ್ತ್ರ ಪಳಪಳ ಅಂತ ಒಳೆಯುವಂಥ ವಸ್ತ್ರವನ್ನು ಉಟ್ಕೊಂಡು ಸರಸೇನ ಹೇಕ್ಷಣ ಹೆಂಡತಿಯನ್ನು ಜೊತೆಯಲ್ಲೇ ಇಟ್ಕೊಂಡಿರುವಂಥವ್ರು,
ಚತುರ್ಭುಜಂ ಈ ರೀತಿ ಇರುವಂತಹ 4 ಕೈಗಳನ್ನು ಉಳ್ಳಂತ ಭಗವಂತ ಮಹಾವಿಷ್ಣು ನಿಮಗೆ ನಮಸ್ಕಾರ ಅಂತ ಹೇಳಿ ನಾರದರು ನಮಸ್ಕಾರ ಮಾಡ್ತಾ ಇದ್ದಾರೆ ಭಗವಂತನಾದಂತ ಮಹಾವಿಷ್ಣುವಿಗೆ. ಆಗ ನಮಸ್ಕಾರವನ್ನ ಮಾಡಬೇಕಾದ್ರೆ ಏನಪ್ಪಾ ಇಷ್ಟು ವಿಷಯ, ಏನು ನಾರದ ಇಷ್ಟು ದೂರ ಬಂದಿದ್ದು ಅಂತ ಹೇಳಿ ಕೇಳಿದಾಗ, ನಾನು ಭೂಲೋಕಕ್ಕೆ ಹೋಗಿದ್ದೆ, ಜನಗಳು ನಾನಾ ವಿಧಗಳಾದಂಥ ಕಷ್ಟವನ್ನು ಪಡ್ತಾ ಇದ್ರು, ಅವರ ಕಷ್ಟಕ್ಕೆ ಪರಿಹಾರ ಏನು, ಅದಕ್ಕೆ ಪರಿಹಾರ ನಿಮ್ಮಿಂದವೇ ಸರಿ, ನೀವೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೆ ಆ ಪರಿಹಾರ ನೀವು ತಿಳಿಸಬೇಕು ಅಂತ ಹೇಳಿ ಕೇಳಿದಾಗ, ಆಯ್ತು ನೀನು ನನಗೆ ಅತಿ ಪ್ರಿಯಕರವಾದಂಥ ವ್ಯಕ್ತಿ, ಹಾಗಾಗಿ ನಾನು ನಿನಗೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಕೇಳು. ಸತ್ಯನಾರಾಯಣ ವ್ರತ ಅಂತ ಹೇಳಿ ಒಂದು ವ್ರತ ಉಂಟು. ಆ ವ್ರತವು ಕಲಿಯುಗದಲ್ಲಿ ಅತಿ ಸುಲಭವಾದಂತಹ ವ್ರತವು. ಯಾರು ಈ ವ್ರತವನ್ನು ಮಾಡುತ್ತಾರೋ ಅವರ ಮನಸ ಇಷ್ಟ ಕಾಮ್ಯಗಳೆಲ್ಲವೂ ಫಲಿಸುತ್ತೆ, ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಆರೋಗ್ಯಗಳು ಫಲಿಸುತ್ತೆ, ಹಾಗೆ ಸಂತಾನ ಭಾಗ್ಯವು ಲಭಿಸುತ್ತೆ. ಈ ರೀತಿಯಾದಂತಹ ಒಂದು ಉತ್ತಮೋತ್ತಮವಾದ ವ್ರತ ಸತ್ಯನಾರಾಯಣ ವ್ರತ ಅಂತ ಹೇಳಿ ತಿಳಿಸ್ತಾರೆ. ಆದರೆ ಈ ವ್ರತವನ್ನ ಯಾರು ಭೂಮಿಯ ಮೇಲೆ ಆಚರಣೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ, ಈ ವ್ರತವನ್ನ ಯಾರು ಸ್ವಾಮಿ ಹೇಗೆ ಮಾಡುವಂಥದ್ದು ವ್ರತವನ್ನ ಅಂತ ಹೇಳಿ ಕೇಳ್ತಾರೆ. ಈ ವ್ರತವನ್ನ ಪೌರ್ಣಿಮೆ ಸಂಕ್ರಾಂತಿಕಾಲ ದೇವಸ್ಥಾನ ಮೊದಲಾದ ಪ್ರದೇಶಗಳಲ್ಲಿ, ನದಿ ತೀರ ದೇವಸ್ಥಾನಗಳಲ್ಲಿ ಮಾಡುವಂಥದ್ದು, ಸಾಯಂಕಾಲ ಮಾಡುವಂಥದ್ದು ವಿಶೇಷ ಅಂತ ಹೇಳಿ. ಹಾಗೆ ವ್ರತವನ್ನ ಮಾಡುವಂಥವ್ರು ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಗೋಮಯನೋ ಫಲಿಪಿಗಳಿಂದ ಮನೆಯನ್ನೆಲ್ಲ ಸಾರಿಸಿ, ರಂಗವಲ್ಲಿಗಳಿಂದ ಅಲಂಕರಿಸಿ, ತರಳಿ ತೋರಣಗಳಿಂದ ಸಿದ್ಧ ಮಾಡಿ, ಮನೆಯನ್ನೆಲ್ಲ ಮಂಟಪವನ್ನ ತರಳಿನ ತೋರಣಗಳಿಂದ ಸಿದ್ಧ ಮಾಡಿ, ಮಂಟಪವನ್ನು ಸಿದ್ಧ ಮಾಡಿ, ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಇಟ್ಟು, ಕಲಶವನ್ನು ಇಟ್ಟು, ನಂತರದಲ್ಲಿ ಬೆಳ್ಳಿಯಿಂದಾಗಲಿ ಮಣ್ಣಿನಿಂದಾಗಲಿ ಪ್ರಾಣಪ್ರತಿಷ್ಠಾಪನೆಯನ್ನ ಮಾಡಿ, ತದನಂತರ ಆವರಣಾದಿ ಪೂಜೆಗಳನ್ನ, ಅಷ್ಟೋತ್ತರಾದಿಗಳನ್ನೆಲ್ಲವನ್ನ ಮಾಡಿ, ಧೂಪ ದೀಪಾದಿಗಳಿಂದ ಅರ್ಚಿಸಿ, ಶಕ್ತಿ ಇದ್ದರೆ ಸಪಾತ ಪಕ್ಷ, ಶಕ್ತಿ ಇಲ್ಲದಿದ್ದರೆ ಹಣ್ಣು ಕಾಯನ್ನಾದರೂ ಇಟ್ಟು ನೈವೇದ್ಯವನ್ನು ಮಾಡಿ, ತದನಂತರದಲ್ಲಿ ಫಲತಾಂಬೂಲವನ್ನು ಭಗವಂತನಿಗೆ ಸಮರ್ಪಿಸಿ, ಹಾಗೆ ಮಂಗಳಾರತಿಯನ್ನ ಮಾಡಿ, ನಂತರದಲ್ಲಿ ಬಂದಂತ ಅರ್ಚಕರಿಗೂ ಫಲತಾಂಬೂಲಾದಿ ದಕ್ಷಿಣೆಗಳನ್ನು ಕೊಟ್ಟು ವ್ರತದ ಕಥೆಯನ್ನ ಕೇಳಿ, ಹೀಗೆ ನೃತ್ಯ ಗೀತಾದಿಗಳಿಂದ ಧ್ಯಾನಿಸುತ್ತಾ ಹಿಂತಿರುಗಿ ಮತ್ತೆ ಪ್ರಸಾದವನ್ನ ಬಂದಂತ ಬಂಧು ಮಿತ್ರರನ್ನೊಳಗೂಡಿ ತಾನು ಪ್ರಸಾದವನ್ನು ಸ್ವೀಕರಿಸಿ, ಬಂದಂತ ಬಂಧು ಮಿತ್ರರಿಗೂ ಪ್ರಸಾದವನ್ನು ನೀಡಿ, ಈ ರೀತಿಯಾಗಿ ಮಾಡಿ 3 ವರ್ಷವಾಗಲಿ 5 ವರ್ಷವಾಗಲಿ ಮಾಡ್ತೇನೆ ಅಂತ ಹೇಳಿ ಮಧ್ಯದಲ್ಲಿ ಉದ್ಯಾಪನೆಯನ್ನು ಮಾಡಿದಲ್ಲಿ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದ್ರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಾಕಥಾಧ್ಯಾಯದ ಪ್ರಥಮೋಧ್ಯಾಯ ಸಮಾಪ್ತವಾಗುತ್ತೆ. ಜಯ ಸತ್ಯನಾರಾಯಣ, ಜಯ ಸತ್ಯ ಕಾಮೇಶ, ಜಯ ಸತ್ಯ ಕಾಮೇಶ, ಜಯತು ಜಯತು. ಅನೇನ ನೈವೇದ್ಯಾರ್ಥ ನಾರಿಕೇಳ ಖಂಡದ್ವಯಂ ನಿವೇದಯಾಮಿ. ಪ್ರಥಮೋಧ್ಯಾಯ ಕಾಲೇ ನಾರಿಕೇಳ ಖಂಡದ್ವಯಂ ನಿವೇದಯಾಮಿ. ಅತಾನಿ ರಾಜನ ಜ್ಯೋತಿಃ ಸಾಮ್ರಾಜ್ಯಂ ಭೋಜ್ಯಂ ರಾಜ್ಯಂ ವೈರಾಜ್ಯಂ ಪರಮೇಶ್ಯ ರಾಜಮಾಧಿಪತ್ಯಂ ಅಯಂ ಸಮಂತಾತ್ ಪರ್ಯಾಯಾತ್ ಸ್ಯಾತ್. ಸಾರ್ವಭೌಮಾಯ ನಮಃ. ನಿರಾಸನಂ ಸಮರ್ಪಯಾಮಿ, ಆಚಮನೀಂ ಪರಿಕಲ್ಪಯಾಮಿ, ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ, ದೇವರಕ್ಷಾನ್ ಧಾರಯಾಮಿ, ಸರ್ವೇಣ ರಕ್ಷಾನ್ ಧಾರಯಾಮಿ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಾಃ ದಿವೇವ ಚಕ್ಷುರಾತಾತಂ ತದ್ವಿಪ್ರಾಸೋ ಪನ್ಯವೋ ಜಾಗ್ರವಾಗಂ ಸತ್ಸವಿಂದತೆ ವಿಷ್ಣೋರೇಃ ಪರಮಂ ಪದಂ. ಅನೇನ ಪ್ರಥಮೋಧ್ಯಾಯ ಕಾಲೇ ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಿಯತಾಂ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಅನೇನ ದ್ವಿತೀಯೋಧ್ಯಾಯ ಮತ್ತೆ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ, ಈ ವ್ರತದ ವಿಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆ ಭಗವಂತನಾದಂಥ ಮಹಾವಿಷ್ಣು ಕೇಳ್ತಾರೆ, ಸ್ವಾಮಿ ಮಹಾವಿಷ್ಣುವಿನಲ್ಲಿ ನಾರದರು ಕೇಳ್ತಾರೆ, ಈ ವ್ರತವನ್ನು ಯಾರು ಭೂಮಿಯ ಮೇಲೆ ಆಚರಣೆಯನ್ನು ಮಾಡಿದ್ರು ಮೊದಲು ಅಂತ ನನಗೆ ದಯವಿಟ್ಟು ತಿಳಿಸಿ ಅಂತ ಹೇಳಿದಾಗ, ಒಬ್ಬ ಬಡವನಾದಂತಹ ಬ್ರಾಹ್ಮಣ ಬೀದಿಗಳಲ್ಲಿ ಭಿಕ್ಷೆಯನ್ನು ಬಿಡ್ತಾ ಇರ್ತಾನೆ. ಅವನು ಒಂದು ರೀತಿಯಲ್ಲಿ ದಾರಿದ್ರ್ಯವಾಗಿ ಬೀದಿಯಲ್ಲಿ ಭಿಕ್ಷೆಯನ್ನು ಬಿಡಬೇಕಾದ್ರೆ ಅಲ್ಲಿಗೆ ಸತ್ಯನಾರಾಯಣ ಸ್ವಾಮಿ, ಯಾಕಪ್ಪ ಈ ರೀತಿಯಾಗಿ ಬೀದಿಗಳಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದೆಯಾ ಅಂತ ಹೇಳಿ ಸನ್ಯಾಸಿಯ ರೂಪದಲ್ಲಿ ವೃದ್ಧನ ರೂಪದಲ್ಲಿ ಬಂದು ಕೇಳಿದಾಗ, ಸ್ವಾಮಿ ನನಗೊಂದು ರೀತಿಯ ದಾರಿದ್ರ್ಯ ಆಗಿದೆ, ದಾರಿದ್ರ್ಯವನ್ನು ನಿವಾರಣೆಯನ್ನು ಮಾಡಲಿಕ್ಕೆ ಯಾವುದಾದ್ರೂ ಒಂದು ಉಪಾಯ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ಕೇಳಿದಾಗ, ಆ ಸತ್ಯನಾರಾಯಣ ಸ್ವಾಮಿಯ ವ್ರತದ ವಿಧಾನವನ್ನು ತಿಳಿಸಿ ಅವರು ಅಲ್ಲಿಂದ ಅಂತರ್ಧಾನರಾಗಿ ಬಿಡ್ತಾರೆ. ಆ ರೀತಿಯಾಗಿ ಅಂತರ್ಧಾನರಾದ ನಂತರದಲ್ಲಿ ನಾನು ಕೂಡ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿ ರಾತ್ರಿ ನಿದ್ರೆಯನ್ನು ಕೂಡ ಮಾಡದೆ ಮಾರನೇ ದಿನ ಬೆಳಗ್ಗೆ ಎದ್ದು ಶುಚಿರ್ಭೂತನಾಗಿ ಗೋಮಯನೋ ಫಲಿಪ್ಪೆಗಳಿಂದ ಮನೆಯನ್ನೆಲ್ಲ ಸಾರಿಸಿ ರಂಗವಲ್ಲಿಗಳಿಂದ ಅಲಂಕಾರ ಮಾಡಿ, ಮತ್ತೆ ಅವನ ಶಕ್ತಿಯಾನುಸಾರ ಅವನಿಗೆ ಶಕ್ತಿ ಇದ್ದಷ್ಟು
ಅವನು ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ಹಣ್ಣು ಕಾಯಿಯನ್ನು ಇಟ್ಟು ನೈವೇದ್ಯವನ್ನು ಮಾಡಿ ರಥದ ಆಚರಣೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಅವನ ದಾರಿದ್ರ್ಯದಿಂದ ನಿವಾರಣೆಯನ್ನು ಹೊಂದುತ್ತಾ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಪಡೆದ ಅಂತ ಹೇಳಿ ತಿಳಿಸ್ತಾರೆ. ಮತ್ತೆ ನಾರದರು ಕೇಳ್ತಾರೆ, ಇನ್ಯಾರು ಆಚರಣೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬ ತಲೆಯ ಮೇಲೆ ಸೌದೆಯ ಹೊರೆಯನ್ನಿಟ್ಟುಕೊಂಡು ಬೀದಿಗಳಲ್ಲಿ ವ್ಯಾಪಾರ ಮಾಡುವಂಥ ಒಬ್ಬ ವರ್ತಕ ಬೀದಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಅವನು ಆ ರೀತಿಯಾಗಿ ಬೀದಿಗಳಲ್ಲಿ ವ್ಯಾಪಾರವನ್ನು ಮಾಡಬೇಕಾದ್ರೆ ಒಂದು ದಿನ ಇದೇ ರೀತಿ ಸತ್ಯನಾರಾಯಣ ಪೂಜೆ ಒಂದು ಮನೆಯಲ್ಲಿ ನಡೀತಾ ಇರುತ್ತೆ. ಅದನ್ನು ನೋಡಿದಂತ ಆತ ಅಲ್ಲಿಂದಷ್ಟು ಜನ ಇದ್ದಾರೆ, ಏನೋ ನಡೀತಾ ಇದೆ ಅಲ್ಲಿ ಅಂಥೇಳಿ ಅಲ್ಲಿ ಹೋದ್ರೆ ವ್ಯಾಪಾರ ಆಗಬಹುದು ಅಂತ ಮನೆಯ ಜಗಲಿ ಹತ್ರ ಹೋಗಿ ಕೂಡ್ತಾನೆ. ಅವರು ಕರೀತಾರೆ, ಒಳಗಡೆ ಹೋಗಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ, ಇದೇನು ಪೂಜೆ ಎಲ್ಲವನ್ನು ಕೇಳ್ತಾನೆ. ಇದು ಸತ್ಯನಾರಾಯಣ ವ್ರತ, ಈ ವ್ರತದಿಂದಲೇ ನನ್ನ ಎಲ್ಲ ದಾರಿದ್ರ್ಯಗಳು ನಿವಾರಣೆ ಆಯಿತು ಅಂತ ಹೇಳಿದಾಗ ನಾನು ಕೂಡ ಈ ವ್ರತದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ಪ್ರಸಾದವನ್ನು ಭಕ್ಷಣೆ ಮಾಡಿ ನನ್ನ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ರೆ ನಾನು ಸತ್ಯನಾರಾಯಣ ಆರಾಧನೆಯನ್ನು ಮಾಡ್ತೀನಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಹೊರಡ್ತಾರೆ. ಆ ರೀತಿಯಾಗಿ ತಲೆ ಮೇಲೆ ಹೊರೆಯನ್ನಿಟ್ಟುಕೊಂಡು ಜಲಪಾನವನ್ನು ಮಾಡಿ ಪ್ರಸಾದವನ್ನು ಭಕ್ಷಿಸಿ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಮತ್ತೆ ಶ್ರೀಮಂತರಿರುವ ಪ್ರದೇಶ ಕಡೆಗೆ ಹೊರಡ್ತಾನೆ. ಅವತ್ತು 2 ಪಟ್ಟು ಹೆಚ್ಚು ವ್ಯಾಪಾರ ಆಗುತ್ತೆ. ಬಂದಂಥ ಎಲ್ಲ ಹಣವನ್ನು ತೆಗೆದುಕೊಂಡು ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು, ಅವನಿಗೆ ಶಕ್ತಿ ಇತ್ತು ಹಾಗಾಗಿ ನಾನಾ ವಿಧಗಳಾದಂಥ ಭಕ್ಷ್ಯ ಭೌಜ್ಯಾದಿಗಳನ್ನೆಲ್ಲವನ್ನು ಮಾಡಿಸಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ನಂತರದಲ್ಲಿ ಅವನಿಗೆ ಶಕ್ತಿ ಇದ್ದಿದ್ದರಿಂದ ಅವನು ಆ ರೀತಿಯಾಗಿ ಸತ್ಯನಾರಾಯಣ ಆರಾಧನೆಯನ್ನು ಮಾಡ್ತಾರೆ. ಅರ್ಚಕರನ್ನು ಕೂಡ ಕರೆಸಿ ಫಲತಾಂಬೂಲಾದಿಗಳನ್ನು ಕೊಟ್ಟು ಅವನು ಸತ್ಯನಾರಾಯಣ ಆರಾಧನೆಯನ್ನು ಮಾಡಿ ಅವನ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಅಂತ್ಯಕಾಲದಲ್ಲಿ ಅವನು ವೈಕುಂಠವನ್ನು ಪಡೆದ ಅಂತ ಹೇಳಿ ತಿಳಿಸ್ತಾರೆ. ಹಾಗೆ ತಾತ್ಪರ್ಯ ಏನಪ್ಪ ಅಂದರೆ ಶಕ್ತ್ಯಾನುಸಾರ ವ್ರತದಲ್ಲಿ ಹೇಳಿದ ರೀತಿಯಲ್ಲೇ ಶಕ್ತ್ಯಾನುಸಾರ ವ್ರತದ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಹಾಗೆ ಈ ರೀತಿಯಾಗಿ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ದೈವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಾಕಥಾಧ್ಯಾಯದ ದ್ವಿತೀಯೋಧ್ಯಾಯ ಸಮಾಪ್ತವಾಗುತ್ತೆ. ದ್ವಿತೀಯೋಧ್ಯಾಯ ಕಾಲೇ ನಾರಿಕೇಳ ಖಂಡದ್ವಯಂ ನೈವೇದ್ಯಂ ನಿವೇದಯಾಮಿ. ಓಂ ಪರ್ಯಾಪ್ತ್ಯಾನಂತರಾಯಾಯ ಸರ್ವಂ ಸೋಮೋಚಿರಾತ್ ಉತ್ತಮಾರ್ ಭವತಿ ಸರ್ವಸ್ಯಾಪ್ತೆ ಸರ್ವಸ್ಯ ಚಿತ್ತೆ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ನೀರಾಜನಾನ್ ಸಮರ್ಪಯಾಮಿ, ಆಚಮನೀಯಂ ಪರಿಕಲ್ಪಯಾಮಿ, ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ದೇವರಕ್ಷಾನ್ ಧಾರಯಾಮಿ, ಸದರೇಣ ರಕ್ಷಾನ್ ಧಾರಯಾಮಿ, ಸದರೇಣ ರಕ್ಷಾನ್ ಧಾರಯಾಮಿ. ಅನೇನ ದ್ವಿತೀಯೋಧ್ಯಾಯ ಕಾಲೇ ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಿಯತಾ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಅನೇನ ತೃತೀಯೋಧ್ಯಾಯ ಮತ್ತೆ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ. ಒಬ್ಬ ರಾಜ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವತಾ ಆರಾಧನೆ ಮಾಡುವಂಥದ್ದು, ಬಂದಂತಹ ಬಡವರಿಗೆ ಎಲ್ಲರಿಗೂ ದಾನವನ್ನು ಮಾಡುವಂಥದ್ದು, ಭಿಕ್ಷೆ ಬೇಡುವಂಥವ್ರಿಗೆ ಭಿಕ್ಷೆಯನ್ನು ಕೊಡುವಂಥದ್ದು, ಈ ರೀತಿಯಾಗಿ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಅವನು ಒಂದು ದಿನ ಅವನ ಹೆಂಡತಿಯ ಸಹಿತನಾಗಿ ಪತ್ನಿಯ ಸಹಿತನಾಗಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನ ನದಿ ತೀರದಲ್ಲಿ ಅವನು ಪುತ್ರಾಸಕ್ತ ಗಂಡು ಮಗು ಬೇಕು ಅನ್ನುವಂಥ ಆಸಕ್ತಿಯಿಂದ ಅವನು ಸತ್ಯನಾರಾಯಣ ಆರಾಧನೆಯನ್ನು ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಸತ್ಯನಾರಾಯಣ ಆರಾಧನೆಯನ್ನು ಮಾಡಬೇಕಾದ್ರೆ ಅಲ್ಲಿಗೆ ಒಬ್ಬ ವರ್ತಕ ವಜ್ರವೈಡೂರ್ಯವನ್ನು ಮಾಡ್ತಕ್ಕಂಥ ವರ್ತಕ ಬಂದು ಕೇಳ್ತಾನೆ, ಇದೇನು ಪೂಜೆ, ಏನು ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಕೇಳಿದಾಗ, ನಾನು ಇದು ಸತ್ಯನಾರಾಯಣ ವ್ರತ ಅಂತ ಹೇಳಿ ಈ ವ್ರತವನ್ನ ಪುತ್ರಾಸಕ್ತನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ವ್ರತದ ವಿಧಾನವನ್ನು ತಿಳ್ಕೊಂಡು ನನಗೂ ಕೂಡ ಮಕ್ಕಳಿಲ್ಲದ ಕಾರಣ ನಾನು ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡೋಣ ಅಂತ ಹೇಳಿ ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ವಿಚಾರವನ್ನು ತಿಳಿಸ್ತಾನೆ. ಹಾಗೆ ಅವರಿಬ್ಬರು ಕೂಡಿ ಸಂಕಲ್ಪವನ್ನು ಮಾಡ್ತಾರೆ, ಭಗವಂತ ಸತ್ಯನಾರಾಯಣ ನಮಗೆ ಮಕ್ಕಳಾದಲ್ಲಿ ನಾನು ನಿನ್ನ ಆರಾಧನೆಯನ್ನು ಮಾಡ್ತೇನೆ ಅಂತ. ಮಾಡಿದ ಸಂಕಲ್ಪದ ಪ್ರಯುಕ್ತವಾಗಿ ದಿನ ಕಳೆದಂತೆ ಅವನ ಹೆಂಡತಿ ಗರ್ಭವನ್ನು ಧರಿಸಿ 10ನೆಯ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡಿತಾಳೆ. ಆ ಮಗುವಿಗೆ ಕಲಾವತಿ ಅಂತ ಹೇಳಿ ಹೆಸರನ್ನು ಕೂಡ ನಾಮಕರಣವನ್ನು ಮಾಡ್ತಾರೆ. ಆ ನಾಮಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಂಡತಿ ಕೇಳ್ತಾಳೆ, ಈಗ ಸತ್ಯನಾರಾಯಣ ಆರಾಧನೆಯನ್ನು ಮಾಡೋಣ, ವ್ರತದ ಆಚರಣೆ ಮಾಡೋಣ ಅಂತ, ಈಗ ಸಮಯ ಇಲ್ಲ, ಮುಂದೆ ಯಾವಾಗಲಾದ್ರೂ ಮಾಡೋಣ ಅಂತ ಹೇಳಿ ಆತ ಮುಂದೂಡಿಸ್ಬಿಡ್ತಾನೆ. ಹಾಗೆ ಆ ರೀತಿಯಾಗಿ ಅವನು ಮುಂದೂಡಿಸಿಬಿಡ್ತಾನೆ. ದಿನ ಕಳೆದಂತೆ ಅವನ ಮಗಳು ಬೆಳೆಯುತ್ತಾ ವಿವಾಹ ವಯಸ್ಕಳಾಗಿ ಬರ್ತಾಳೆ. ಒಬ್ಬ ಅನುರೂಪನಾದಂಥ ಗುಣಾಢ್ಯನಾದಂಥ ಶಕ್ತಿಶಾಲಿಯಾದಂಥ ಬಲಾಢ್ಯನಾದಂಥ ವ್ಯಾಪಾರದಲ್ಲಿ ಚಾಣಾಕ್ಷನಾದಂಥ ಒಬ್ಬ ಹುಡುಗನನ್ನು ಹುಡುಕಿಕೊಂಡು ಬಂದು ಮದುವೆಯನ್ನು ಮಾಡ್ತಾಳೆ. ಆ ರೀತಿಯಾಗಿ ಮದುವೆಯನ್ನು ಮಾಡಿಸುವಂಥ ಸಂದರ್ಭದಲ್ಲೂ ಕೇಳ್ತಾಳೆ, ಸತ್ಯನಾರಾಯಣ ಆರಾಧನೆಯನ್ನು ಮಾಡೋಣ ಅಂತ ಹೇಳಿ ಹೆಂಡತಿ. ಈಗ ಸಮಯ ಇಲ್ಲ, ಮತ್ತದೆ ಈಗ ಸಮಯ ಇಲ್ಲ, ಮುಂದೆ ನೋಡೋಣ, ಈಗ ಕೆಲಸ ಇದೆ ಅಂತ ಹೇಳಿ ಮುಂದುವರಿಸಿ ಬಿಡ್ತಾರೆ. ಹಾಗೆ ಅವನು ಭಗವಂತನ ಶಾಪಕ್ಕೂ ಕೂಡ ಗ್ರಸ್ತರಾಗಿರ್ತಾರೆ.
ಹಾಗೆ ನಿಮಗೆ ಸಹಿಸಲು ಅಶಕ್ಯವಾದ ಶಾಪ ಉಂಟಾಗಲಿ, ದುಃಖ ಉಂಟಾಗಲಿ ಅಂತೇಳಿ ಭಗವಂತನು ಕೂಡ ಶಾಪವನ್ನು ನೀಡಿರ್ತಾನೆ. ಆ ರೀತಿಯಾಗಿರೋದ್ರಿಂದ ಹಾಗೆ ಅವನು ವ್ಯಾಪಾರವನ್ನು ಮಾಡಬೇಕು ಅಂತ ಅಳಿಯನನ್ನ ಕೂಡ ಕರ್ಕೊಂಡು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾನೆ. ಅಳಿಯ ಬದಲು ಹೆಚ್ಚಿನ ವ್ಯಾಪಾರ ಮಾಡಬಹುದು ಅಂತ ಅಳಿಯನನ್ನು ಕೂಡ ಕರ್ಕೊಂಡು ಇನ್ನೊಂದು ಪ್ರದೇಶಗಳಿಗೆ ಹೋಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ವ್ಯಾಪಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಮುದ್ರ ತೀರ, ಅಲ್ಲೇ ಸಮೀಪದಲ್ಲಿ ರಾಜನ ಆಸ್ಥಾನ ಇರ್ತದೆ. ಆ ರಾಜನ ಆಸ್ಥಾನದಿಂದ ಕಳ್ಳಕಾಕರು ವಜ್ರ ವೈಡೂರ್ಯವನ್ನೆಲ್ಲ ಕದ್ದು ಓಡ ಬರ್ತಾ ಇರ್ತಾರೆ. ಆ ರೀತಿಯಾಗಿ ಕಳ್ಳಕಾಕರು ವಜ್ರ ವೈಡೂರ್ಯವನ್ನು ಕದ್ದು ಓಡ ಬರ್ತಾ ಇರೋದನ್ನ ಹಿಂದ್ಗಡೆನೆ ಸೈನಿಕರು ಕೂಡ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಆ ಸೈನಿಕರು ಓಡಿಸ್ಕೊಂಡು ಬರುವುದನ್ನ ನೋಡಿದಂತ ಕಳ್ಳರು ಇನ್ನು ನಮ್ಮನ್ನು ಹಿಡಿದು ಬಿಡ್ತಾರೆ ಅಂತೇಳಿ ಈ ವರ್ತಕರು ಎಲ್ಲಿದ್ರು ಅಲ್ಲಿಗೆ ಬಿಟ್ಟು ಓಡೋಗಿ ಬಿಡ್ತಾರೆ. ಬಂದಂತ ಸೈನಿಕರು ಇವರೇ ಕಳ್ಳರು ಅಂತ ಹೇಳಿ ಅವ್ರನ್ನ ಬಂಧನ ಮಾಡಿಕೊಂಡು ಅಲ್ಲಿಂದ ರಾಜನ ಆಸ್ಥಾನಕ್ಕೆ ಕರ್ಕೊಂಡೋಗಿ ರಾಜನಿಗೆ ಹೇಳ್ತಾರೆ, ಇದೆಲ್ಲವೂ ಕೂಡ ನಮ್ಮ ಆಸ್ಥಾನದಲ್ಲಿ ಕದ್ದು ಓಡೋಗ್ತಾ ಇದ್ರು, ಅವ್ರನ್ನ ವಿಚಾರಣೆ ನಾವು ಓಡೋಗ್ತಾ ಇದ್ದವ್ರನ್ನ ಬಂಧನ ಮಾಡಿ ಕರ್ಕೊಂಡ್ಬಂದಿದ್ದೀವಿ, ಹಾಗಾಗಿ ನೀವು ವಿಚಾರಣೆಯನ್ನು ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತ. ಆ ರೀತಿಯಾಗಿ ಹೇಳಿದ ಕೂಡಲೇ ರಾಜ ಇವರು ಮಾತಾಡುವಂತ ಮಾತು ಸತ್ಯನಾರಾಯಣ ಸ್ವಾಮಿಯ ಮಾಯಾಪಾಶದಿಂದ ಕೇಳಿಸ್ತಿರೋದಿಲ್ಲ. ಹಾಗಾಗಿ ಇವರು ಮಾತಾಡುವಂತ ಮಾತು ಕೇಳಿಸ್ತಿರೋದ್ರಿಂದ ಅವರಿಗೆ ಕಾರಾಗೃಹದಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿ ಒಂದು ಶಿಕ್ಷೆಯನ್ನು ಕೊಟ್ಟು ಬಿಡ್ತಾರೆ. ಒಂದು ಕಡೆ ಈ ರೀತಿ ಆದ್ರೆ ಮನೆಯಲ್ಲಿ ಬಹಳ ದಾರಿದ್ರ್ಯ ಆಗಿರುತ್ತೆ. ಹಿಂದೆ ಕೊಟ್ಟ ಶಾಪದಿಂದ ಬಹಳ ದಾರಿದ್ರ್ಯ ಉಂಟಾಗಿರುತ್ತೆ. ಆ ದಾರಿದ್ರ್ಯ ಉಂಟಾಗಿರೋದ್ರಿಂದ ಆ ಮಗಳು ಬೀದಿಗಳಲ್ಲಿ ಭಿಕ್ಷೆಯನ್ನ ಬೇಡಲಿಕ್ಕೆ ಹೊರಡ್ತಾಳೆ. ಒಂದು ದಿನ ಪೂರ್ಣಿಮಾ ಕಾಲ ಆದ್ರಿಂದ ಸಾಯಂಕಾಲ ಭಿಕ್ಷೆಯನ್ನು ಬೇಡಲಿಕ್ಕೆ ಹೊರಟಿರ್ತಾಳೆ. ಇದೇ ರೀತಿ ಒಂದು ಮನೆಯಲ್ಲಿ ಪೂಜೆ ನಡೀತಾ ಇರಬೇಕಾದ್ರೆ ಅಲ್ಲೊಂದಿಷ್ಟು ಜನ ಓಡಾಡ್ತಾ ಇರ್ತಾರೆ. ಅವಳಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಏನಾದರೂ ಒಂದಿಷ್ಟು ಸಿಗ್ಬೋದು ಅಂತ ಹೇಳಿ ಯೋಚನೆಯನ್ನು ಮಾಡಿಕೊಂಡು ಆ ಮನೆ ಹತ್ರ ಹೋಗ್ತಾಳೆ. ಹೋದಾಗ ಆ ಮನೆ ಹೊರಗೆ ಹೋಗಿ ಅವರು ಕರೀತಾರೆ. ಕೂತ್ಕೊಂಡು ಅವಳಿಗೆ ಏನು ಮಾಡಬೇಕು ಎಲ್ಲವನ್ನು ಸತ್ಕಾರವನ್ನು ಮಾಡ್ತಾರೆ. ಪ್ರಸಾದವನ್ನು ಎಲ್ಲವನ್ನು ಭಕ್ಷಣೆ ಮಾಡಿ ಕೇಳ್ತಾಳೆ, ಇದೇನು ವ್ರತ ಎಲ್ಲವನ್ನು ತಿಳ್ಕೊಂಡು ನಂತರದಲ್ಲಿ ಅವಳು ಮುತ್ತೈದೆ ಆದ್ರಿಂದ ಅವಳಿಗೆ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ಗೌರವಿಸಿರ್ತಾರೆ. ಕತ್ತಲಾದ್ರಿಂದ ಅವಳು ಈಗ ಹೊಡ್ತೀನಿ ಅಂತಿರ್ತಾಳೆ. ಅದು ಕತ್ತಲಾದ್ರಿಂದ ಮಾರನೇ ದಿನ ಎದ್ದು ಹೋಗು ತಾಯಿ ಅಂತ ಹೇಳಿರ್ತಾರೆ. ಹಾಗಾಗಿ ಮಾರನೇ ದಿನ ಮನೆಗೆ ಬಂದಾಗ ತಾಯಿ ಕೇಳ್ತಾಳೆ, ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ, ನಿನ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ, ಈ ರೀತಿಯಾಗಿ ನನಗೆ ತಲೆ ಕೆಟ್ಟಿದೆಯಾ ಅಂತ ಅನಿಸುತ್ತೆ, ಮನೆ ಬಿಟ್ಟಲ್ಲಿ ಹೋಗಿದ್ದೆ ಅಂತ ಹೇಳಿ ಕೇಳಿದಾಗ ಎಲ್ಲೂ ಇಲ್ಲ, ಸತ್ಯನಾರಾಯಣ ವ್ರತ ಅಂತೇಳಿ ಒಂದು ವ್ರತ ನಡೀತಾ ಇತ್ತು. ಆ ವ್ರತ ನಡೀತಾ ಇರಬೇಕಾದ್ರೆ ಅಲ್ಲೇ ಇದ್ದೆ. ವ್ರತ ನಡೀತಾ ಇದ್ದಿದ್ರಿಂದ ಆ ವ್ರತ ಮುಗಿಯುವವರೆಗೂ ಅಲ್ಲೇ ಇದ್ದು ಈಗ ಬಂದೆ ಅಂತ ಹೇಳಿ ಕತ್ತಲಾದ್ರಿಂದ ಈಗ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿಂದ ಆ ವ್ರತದ ವಿಧಾನವೇನಾದರೂ ನಿನಗೆ ಗೊತ್ತಾ ಅಂತ ಹೇಳಿ ಕೇಳ್ತಾಳೆ. ಹೌದು, ಸತ್ಯನಾರಾಯಣ ವ್ರತ ನನಗೆ ಗೊತ್ತು ಅಂತ ಹೇಳಿದಾಗ ವ್ರತದ ವಿಧಾನವನ್ನು ತಿಳ್ಕೊಂಡು ನಂತರದಲ್ಲಿ ಮಗಳಿಗೆ ಹೇಳ್ತಾಳೆ, ನಿಮ್ಮ ತಂದೆ ಮಾಡಿದ ತಪ್ಪಿನಿಂದ ಈ ರೀತಿಯಾಗಿದೆ, ನೀನು ಕೂಡ ಸತ್ಯನಾರಾಯಣ ಸ್ವಾಮಿಯ ವ್ರತದ ಪ್ರಸಾದದಿಂದವೇ ನಮಗೆ ಸಿಕ್ಕಿರುವಂಥದ್ದು ಅಂತೇಳಿ ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತ ಸತ್ಯನಾರಾಯಣ, ನನ್ನ ಗಂಡ ಮತ್ತೆ ಅಳಿಯ ಕ್ಷೇಮವಾಗಿ ಬಂದಂಥ ಸುದ್ದಿ ಕೇಳಿದರೆ ನಾನು ನಿನ್ನ ಆರಾಧನೆಯನ್ನು ಮಾಡ್ತೇನೆ ಅಂತ, ವ್ರತವನ್ನು ಮಾಡ್ತೇನೆ ಅಂತ ಮಾಡಿದ ಸಂಕಲ್ಪದ ಪ್ರಯುಕ್ತವಾಗಿ ದಿನ ಕಳೆದಂತೆ ಮಾಡಿದ ಸಂಕಲ್ಪದ ಪ್ರಯುಕ್ತವಾಗಿ ಯಾವ ರಾಜ ಇವರನ್ನು ಬಂಧನ ಮಾಡಿದ್ದ ಅವರ ರಾಜನಿಗೆ ಭಗವಂತ ಅನುಗ್ರಹಿಸಿ, ಎಲೆಯ ರಾಜ ಅವನ ರಾಜನಿಗೆ ಕನಸಿನಲ್ಲಿ ಹೋಗಿ, ಎಲೆಯ ರಾಜ ನೀನು ಯಾರನ್ನು ಬಂಧನ ಮಾಡಿದ್ಯಾ ಅವರನ್ನು ಬಿಡಲಿಲ್ಲ ಅಂದ್ರೆ ನಿನ್ನ ರಾಜ್ಯ, ಧನ, 100 ಮಂದಿ ಮಕ್ಕಳು ಎಲ್ಲವನ್ನು ನಾಶ ಮಾಡ್ತೀನಿ ಅಂತ ಹೇಳಿದಂಥ ವಾಕ್ಯವನ್ನು ಕೇಳಿ ಆ ರಾಜ ಗಾಬರಿಯಿಂದ ಅಲ್ಲಿಂದ ಮಾರನೇ ದಿನ ಎಲ್ಲ ಸಭಾಜರನ್ನು ಸೇರಿಸಿ ಹೇಳ್ತಾನೆ, ಈ ರೀತಿಯಾಗಿ ನನಗೊಂದು ಕನಸು ಬಿತ್ತು, ಈ ರೀತಿಯಾಗಿ ಆ ಕನಸಿನಲ್ಲಿ ಈ ರೀತಿಯಾಗಿ ನಡೀತು. ಆದರೆ ಈ ವರ್ತಕರು ಬಹಳ ಪುಣ್ಯವಂತರು, ಮಾಡಿದ ತಪ್ಪಿನಿಂದ ಈ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ, ಈಗಾದರೂ ಬುದ್ಧಿಯನ್ನು ಕಲಿಯಿರಿ ಅಂತ ಹೇಳಿ ನೀವು ಇನ್ನಾದರೂ ಆ ಭಗವಂತನನ್ನು ಅನುಗ್ರಹಿಸಿ ಭಗವಂತನ ಪೂಜೆಯಲ್ಲಿ ತಲ್ಲೀನರಾಗಿ ನೀವು ಇನ್ನಾದರೂ ಬುದ್ಧಿಯನ್ನು ಕಲಿಯಿರಿ ಅಂತ ಹೇಳಿ ಆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಅವರನ್ನು ಅವತ್ತು ಕಾರಾಗೃಹದಿಂದ ಹೊರಗೆ ಕಳಿಸಿ ಅವನು ಮತ್ತೆ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳನ್ನು ಮಾಡಲಿಕ್ಕೆ ಆ ವರ್ತಕನನ್ನ ರಾಜ ಕಳಿಸ್ಕೊಡ್ತಾನೆ ಅಂತ ಹೇಳಿ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದ್ರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥಾಕಥಾಧ್ಯಾಯದ ತೃತೀಯೋಧ್ಯಾಯ ಸಮಾಪ್ತವಾಗುತ್ತೆ. ಜಯ ಸತ್ಯನಾರಾಯಣ, ಜಯ ಸತ್ಯ ಕಾಮೇಶ, ಜಯ ಸತ್ಯ ಭಾಮೇಶ, ಜಯತು ಜಯತು. ಓಂ ಆಪ್ಯಾನಂತರಾಯ ಸರ್ವಸ್ವಮೋದಿರಾಸ್ತಮಃ ಭವತಿ ಸರ್ವಸ್ಯಾಸ್ತೆ ಸರ್ವಸ್ವಿತ್ತೆ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಅನೇನ ತೃತೀಯೋಧ್ಯಾಯ ಕಾಲೇ ತೃತೀಯೋಧ್ಯಾಯ ಕಥಾಶ್ರವಣೇನ ಶ್ರೀಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀಯತ. ಸತ್ಯನಾರಾಯಣ ಸ್ವಾಮಿ ಕಥಾಶ್ರವಣೇನ ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಧರ್ಮಸ್ಯ ವಿಜಯೋ ಭೂಯಾತ್. ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹಾರಾಜ ಕಿ ಅನೇನ ಚತುರ್ಥೋಧ್ಯಾಯ. ಮತ್ತೆ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಸೂತ ಪುರಾಣಿಕರು ಮುಂದುವರಿಸ್ತಾ ಇದ್ದಾರೆ. ಆ ವ್ರತವನ್ನ ಏನು ಆ ವರ್ತಕರು ವ್ಯಾಪಾರವನ್ನು ಮಾಡ್ತಾ ಇದ್ರು, ಆ ವ್ಯಾಪಾರವನ್ನು ಮಾಡ್ತಕ್ಕಂಥ ವರ್ತಕರ ಸಮೀಪಕ್ಕೆ ಭಗವಂತ
ಹೋಗಿ ಸನ್ಯಾಸಿಯ ರೂಪದಲ್ಲಿ ಸತ್ಯನಾರಾಯಣ ಸ್ವಾಮಿ ಹೋಗಿ, ಏನಪ್ಪ ನಿಮ್ಮ ಅಡಗಿನಲ್ಲಿ ಏನರಯ್ಯ ಇದೆ ಅಂತ ಹೇಳಿ ಕೇಳಿದ್ರೆ, ನಮ್ಮ ಅಡಗಿನಲ್ಲಿ ಎಲೆ ಬಳ್ಳಿಗಳಿದೆ, ಮತ್ತೇನು ಇಲ್ಲ ಅಂತ ಹೇಳಿ ಹೇಳಿದಾಗ, ಇಲ್ಲ ನಿಮ್ಮ ಅಡಗಿನಲ್ಲಿ ಏನಿದೆ ಹೇಳಿ ಸರಿಯಾಗಿ ಅಂತ ಹೇಳಿ ಕೇಳ್ತಾರೆ. ಆಗ ನೀನು ಇದನ್ನ ಕದಲಿಕ್ಕೆ ಬಂದಿದ್ಯಾ ಕಳ್ಳ, ಪದೇ ಪದೇ ಕೇಳ್ತಾ ಇದ್ದೀಯಾ, ಈ ಅಡಗಿನಲ್ಲಿ ಎಲೆ ಬಳ್ಳಿಗಳಿದೆ ಮತ್ತೇನು ಇಲ್ಲ, ಹೋಗು ಅಂತೇಳಿ ಅಪಹಾಸ್ಯವನ್ನು ಮಾಡ್ತಾರೆ. ಆಗ ಆಯಿತು ಅಂಥೇಳಿ ಅವರು, ನಿಮ್ಮ ಮಾತಿನಂತೆ ಯಥಾರ್ಥವಾಗಲಿ, ನಿಮ್ಮ ಅಡಗಿನಲ್ಲಿ ಎಲೆ ಬಳ್ಳಿಗಳೇ ಇರಲಿ, ಮತ್ತೇನು ಇರುವುದು ಬೇಡ ಅಂತೇಳಿ ಅವರು ಶಾಪವನ್ನು ಹೊರಡ್ತಾರೆ. ಆ ರೀತಿಯಾಗಿ ಶಾಪವನ್ನಿಟ್ಟು ಹೊರಟ ನಂತರದಲ್ಲಿ ಅವನು ಪರೀಕ್ಷೆಯನ್ನು ಮಾಡಲಿಕ್ಕೋಸ್ಕರ ಆ ವರ್ತಕ ಬಂದು ಅಡಗಿನಲ್ಲಿ ಹತ್ತಿ ನೋಡ್ತಾನೆ. ಅಡಗಿನಲ್ಲಿ ಎಲೆ ಬಳ್ಳಿಗಳು ಇರುತ್ತೆ, ವಜ್ರ ವೈಡೂರ್ಯಗಳೆಲ್ಲವೂ ನಾಪತ್ತೆಯಾಗಿರುತ್ತೆ. ಅದನ್ನು ನೋಡಿ ಮೂರ್ಛೆ ಬಿದ್ದು ಹೋಗಿಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಮೂರ್ಛೆಯಿಂದ ಎದ್ದ ನಂತರದಲ್ಲಿ ಮಾವನನ್ನ ನೋಡಿದಂತ ವರ್ತಕ ಹೇಳ್ತಾನೆ, ಇದೆಲ್ಲವೂ ಆ ಸನ್ಯಾಸಿಯ ಶಾಪದಿಂದ ಆಗಿದೆ. ಹಾಗಾಗಿ ನಾವು ಹೋಗಿ ಆ ಸನ್ಯಾಸಿ ಹತ್ರ ಕ್ಷಮೆಯನ್ನ ಕೇಳೋಣ, ನಡೆಯಿರಿ ಅಂತ ಹೇಳಿ ಸನ್ಯಾಸಿಯ ರೂಪದಲ್ಲಿದ್ದಂಥ ಭಗವಂತ ಸತ್ಯನಾರಾಯಣ ಸಮೀಪಕ್ಕೆ ಬಂದು ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿರ್ತಾರೆ. ಆದರೆ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ನಂತರದಲ್ಲಿ ಅವರಿಗೆ ಸನ್ಯಾಸಿಯ ರೂಪದಲ್ಲಿದ್ದಂಥ ಭಗವಂತ ದರ್ಶನವನ್ನು ಕೊಟ್ಟಾಗ ಬಂದು ನಮಸ್ಕಾರ ಮಾಡ್ತಾರೆ, ಸ್ವಾಮಿ ಸನ್ಯಾಸಿಗಳೇ ಕ್ಷಮಿಸಿಬಿಡಿ ನಮ್ಮನ್ನ ಅಂತ. ಆಗ ಭಗವಂತ ನಿಜ ರೂಪವನ್ನು ದರ್ಶನವನ್ನು ಮಾಡಿಸ್ತಾನೆ. ನಿಜ ರೂಪವನ್ನು ದರ್ಶನ ಮಾಡಿಸಿದಾಗ ಆ ವರ್ತಕ ಮತ್ತೆ ಹೊರತಾ ಇರ್ತಾನೆ, ದೇವತೆಗಳೇ ಕೂಡ ನಿನ್ನ ಮಾಯೆಗೆ ಮೋಹಿತರಾಗಿದ್ದಾರಪ್ಪ ವಿಷ್ಣು, ನೀನು ಮಹಾವಿಷ್ಣು, ನೀನು ನಾನಾ ಮಾಯೆಗಳನ್ನು ಮಾಡಿ ಎಂತೆಂಥವ್ರನ್ನೋ ಮೋಹಿತನಾಗಿ ಮಾಡಿದ್ದೀಯಾ, ನಾನು ಸಾಮಾನ್ಯ ಮನುಷ್ಯ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಅವನು ಭೂಮಿಯ ಮೇಲೆ ಬಿದ್ದು ನಮಸ್ಕಾರವನ್ನು ಮಾಡ್ತಾನೆ. ಆಗ ಭಗವಂತ ಕೂಡ ನಿನ್ನ ಸಮಸ್ಯೆಗಳೆಲ್ಲವೂ ಬಗೆಹರಲಿ ಅಂತ ಹೇಳಿ ಅನುಗ್ರಹಿಸಿದ ಮೇಲೆ ಅವರು ಅಂತರ್ಧಾನರಾಗ್ತಾರೆ. ಇವನು ಮತ್ತೆ ಬಂದು ಅಡಗನ್ನತ್ತಿ ನೋಡ್ತಾನೆ, ಎಲೆ ಬಳ್ಳಿಗಳು ಹೋಗಿ ಮತ್ತೆ ವೈಡೂರಿ ತುಂಬಿ ತುಡುಕುತ್ತಿರುತ್ತೆ. ಖುಷಿಯಿಂದ ಹೇಳ್ತಾನೆ, ಇನ್ನಿಲ್ಲಿರೋದು ಬೇಡ, ನಡೆಯಿರಿ ನಮ್ಮ ಊರಿನ ಕಡೆಗೆ ಹೋಗೋಣ ಅಂತ ಹೇಳಿ ಅವನ ಎಲ್ಲ ವಸ್ತುಗಳನ್ನೆಲ್ಲವನ್ನು ಬಂಧನ ಮಾಡಿಕೊಂಡು ಹೊರಟು ಇನ್ನೊಬ್ಬ ದೂತನಿಗೆ ಮತ್ತು ಇನ್ನೊಬ್ಬ ಜೊತೆಯಲ್ಲಿದ್ದವನಿಗೆ ದೋಣಿಯಲ್ಲಿ ಕಳಿಸಿಕೊಡ್ತಾನೆ. ಕಳಿಸಿ ನಮ್ಮ ಮನೆ ಹತ್ರ ಹೋಗಿ, ನಾವು ಬರ್ತಾ ಇದ್ದೀವಿ, ಸಮುದ್ರ ತೀರ ಹತ್ರ ಬರ್ತಾ ಇದೆ, ನೀನು ಬರ್ತಾ ಇದ್ದೀವಿ, ನಮ್ಮ ಸ್ವಾಗತ ಮಾಡ್ಲಿಕ್ಕೆ ಬರ್ಬೇಕಂತೆ ಅಂತ ಹೇಳಿ ಅಂತ ಹೇಳಿ ಕಳಿಸಿಕೊಡ್ತಾರೆ. ಆ ರೀತಿಯಾಗಿ ಕಳಿಸಿಕೊಟ್ಟಾಗ ದೂತ ಕೂಡ ಮನೆಗೆ ಹೋಗಿ ಹೇಳ್ತಾನೆ, ಅಮ್ಮ ನಿಮ್ಮ ಅಳಿಯ ಮತ್ತೆ ಗಂಡ ಬರ್ತಾ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಬರ್ಬೇಕಂತೆ, ಬನ್ನಿ ಅಂತ. ಹಾಗೆ ಮಗಳಿಗೆ ತಾಯಿ ತಿಳಿಸ್ತಾಳೆ, ನಿನ್ನ ಗಂಡ ಮತ್ತೆ ನಿನ್ನ ತಂದೆ ಬರ್ತಾ ಇದ್ದಾರೆ, ಬೇಗ ಸಿದ್ಧಳಾಗು, ಅವ್ರನ್ನ ಕರ್ಕೊಂಡ್ಬರೋಣ ಅಂತ ಹೇಳಿ. ಆ ರೀತಿಯಾಗಿ ಹೇಳಿದ ಕೂಡಲೇ ಅವಳು ಖುಷಿಯಿಂದ ಪ್ರಸಾದವನ್ನ ಮನೆಯಲ್ಲಿ ಆಗಾಗಲೇ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ, ಇನ್ನೇ ಮಾಡಿದ ಸಂಕಲ್ಪದ ಪ್ರಯುಕ್ತವಾಗಿ. ಹಾಗಾಗಿ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡದೆ ಅವಳಲ್ಲಿಂದ ಹೊರಟು ಬಿಡ್ತಾಳೆ. ಹಾಗಾಗಿ ಅವಳು ಸತ್ಯನಾರಾಯಣ ಶಾಪಕ್ಕೆ ಗ್ರಸ್ತಳಾಗಿರ್ತಾಳೆ. ಅವಳು ಸಮುದ್ರಕ್ಕೆ ಹೋದ್ರೆ ತನ್ನ ಗಂಡ ಇಲ್ಲ ಏನಾದ ಅಂತ ಹೇಳಿದ್ರೆ ದೋಣಿಯ ಸಮೇತ ಅಡಗಿನ ಸಮೇತ ನೀರಿನಲ್ಲಿ ಮುಳುಗಿ ಹೋದ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಹೇಳಿದಾಗ ಇಲ್ಲೇ ಇದ್ದ ನನ್ನ ಅಳಿಯ ಎಲ್ಲೋದ ಅಂತ ಹೇಳಿ ಆ ಮಾವನು ಕೂಡ ಆಶ್ಚರ್ಯಪಟ್ಟಿರ್ತಾನೆ. ಅವಳು ದುಃಖಿತಳಾಗಿ ನಾನು ಕೂಡ ಇನ್ನೇನು ಆಗ್ಬಿಡ್ತೀನಿ, ಸಮುದ್ರಕ್ಕೆ ಹೋಗ್ಬಿಡ್ತೀನಿ ಅಂತೆಲ್ಲ ಯೋಚನೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದು ಆಕಾಶವಾಣಿ ಕೇಳಿಸುತ್ತೆ. ಕಾರಣ ಆ ವರ್ತಕ ಭೂಮಿಯ ಮೇಲೆ ಬಿದ್ದು ಹೇಳ್ತಾ ಇರ್ತಾನೆ, ತನ್ನ ಅಳಿಯ ನಿಜವಾಗ್ಲೂ ನೀರಿನಲ್ಲಿ ಮುಳುಗಿ ಹೋಗಿದ್ದಾನೋ ಅಥವಾ ಸತ್ಯನಾರಾಯಣ ಸ್ವಾಮಿಯ ಮಾಯಾಪಾಶದಿಂದ ಈ ರೀತಿಯಾಗಿದೆಯೇನೋ ಗೊತ್ತಿಲ್ವಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ಒಂದು ಆಕಾಶವಾಣಿ ಕೇಳಿಸುತ್ತೆ, ಎಲೆಯ ವರ್ತಕ, ನಿನ್ನ ಅಳಿಯ ನಿಜವಾಗ್ಲೂ ನೀರಿನಲ್ಲಿ ಮುಳುಗಿ ಹೋಗಿಲ್ಲ, ಅವನು ಸತ್ಯನಾರಾಯಣ, ನಿನ್ನ ಮಗಳು ಪ್ರಸಾದವನ್ನು ಪರಿತ್ಯಾಗ ಮಾಡಿದ್ರಿಂದ ಈ ರೀತಿಯಾಗಿದೆ. ಹಾಗಾಗಿ ಇದಕ್ಕೆ ಉಪಾಯ ಏನಪ್ಪ ಅಂತ ಹೇಳಿದ್ರೆ, ನಿನ್ನ ಮನೆಗೆ ಹೋಗಿ ನಿನ್ನ ಮಗಳು ಮತ್ತೆ ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದ, ಸ್ವಲ್ಪವಾದರೂ ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದಲ್ಲಿ ಅವಳ ಗಂಡ ಮತ್ತೆ ಸಿಗ್ತಾನೆ ಅಂತ ಹೇಳಿದಂಥ ವಾಕ್ಯವನ್ನು ಕೇಳಿ ಮನೆಗೆ ಹೋಗಿ ಪ್ರಸಾದವನ್ನು ಕೂಡ ಭಕ್ಷಣೆಯನ್ನು ಮಾಡಿ ಬರ್ತಾನೆ. ಆ ರೀತಿಯಾಗಿ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡಿ ಬಂದ ನಂತರದಲ್ಲಿ ಅವಳು ಬರ್ತಾಳೆ. ಬಂದ ನಂತರದಲ್ಲಿ ಅವಳ ಗಂಡ ಅಲ್ಲೇ ಇರ್ತಾನೆ ದೋಣಿ ಎಲ್ಲ. ಅದನ್ನು ನೋಡಿದ ಕೂಡಲೇ ಅವಳಿಗೆ ಖುಷಿಯಾಗಿ, ಇನ್ನಿಲ್ಲಿರುವುದು ಬೇಡ, ಮನೆಗೆ ಹೋಗೋಣ, ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯ ಉಳಿದ ಭಾಗದ ಪೂಜೆಯಲ್ಲೆಲ್ಲವನ್ನು ಮಾಡೋಣ, ನಡೀರಿ ಅಂತ ಹೇಳಿ ತನ್ನ ಮನೆಗೆ ತಂದೆಯನ್ನೆಲ್ಲ ಕರ್ಕೊಂಡು ಹೋಗಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯ ಮುಂದಿನ ಭಾಗದ ಪೂಜೆಯ ಆರಾಧನೆಗಳನ್ನೆಲ್ಲವನ್ನು ಮಾಡ್ತಾ ಆ ಕುಟುಂಬ ಅಂತ್ಯಕಾಲದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಪಡೆಯುತ್ತೆ ಅಂತ ಹೇಳಿ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ ನಮ್ಮಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಾಕಥಾಧ್ಯಾಯದ ಚತುರ್ಥೋಧ್ಯಾಯ ಸಮಾಪ್ತವಾಗುತ್ತೆ. ಜಯ ಸತ್ಯ ನಾರಾಯಣ, ಜಯ ಸತ್ಯ ಭಾಮೇಶ, ಜಯ ಸತ್ಯ ಕಾಮೇಶ, ಜಯತು ಜಯತು. ಓಂ ಹಿರಣ್ಯಪಾತ್ರಂ ಪೂರ್ಣಂ ದದಾತಿ ಮಧುಧ್ಯೋತಾನಿಹಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನ ಆಯುಷ್ಯೇಷೋ ದದಾತಿ. ನೀರಾಜನಾನ್ ಸಮರ್ಪಯಾಮಿ, ಆಚಮನೀಯಂ ಪರಿಕಲ್ಪಯಾಮಿ, ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ, ದೇವರಕ್ಷಾನ್ ಧಾರಯಾಮಿ, ಸದರೇಣ ರಕ್ಷಾನ್ ಧಾರಯಾಮಿ.
अनेन तृतीयोऽध्यायकाले अनेन चतुर्थोऽध्यायकाले श्री लक्ष्मी समय सत्यनारायण स्वामी पादारविंद गोविंद गोविंद अमारमण गोविंद गोविंद अनेन पंचमोऽध्यायः ಮತ್ತೆ ಅದೆಲ್ಲ ಪುಟಿಗಳನ್ನು ಕೊಡಿ पंचमोध्याय ಮತ್ತೆ सूत पुराणिकರು ಮುಂದುವರಿಸ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ पंचमोध्याय ಮತ್ತೆ सूत पुराणिकರು ಮುಂದುವರಿಸ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ರಾಜ ಹೇಗೆ ಕಾಡಿಗೆ ಹಿಂದೆ ಅವನು ದಾನ ಧರ್ಮಗಳನ್ನು ಮಾಡುವಂಥದ್ದು ಮಾಡ್ತಾ ಇದ್ದ ಆದರೆ ಈ ಅಧ್ಯಾಯದಲ್ಲಿ ಬರುವಂತ ರಾಜ ಮಹತ್ವಜ ಅಂತ ಹೇಳಿ ಈತ ಪ್ರತಿದಿನ ಕಾಡಿಗೆ ಹೋಗುವಂಥದ್ದು ಕಾಡಿನಲ್ಲಿ ಬರುವಂತ ಮೃಗಗಳನ್ನು ಬೇಟೆಯಾಡಿ ಬರುವಂಥದ್ದು ಇವನ ಕೆಲಸ ಹಾಗೆ ಬೇಟೆಯನ್ನು ಆಡಿ ಬಂದು ಒಂದು ವಟವೃಕ್ಷ ಆಲದ ಮರದ ಕೆಳಗಡೆ ಅವನು ಕುತ್ಕೊಂಡಿರ್ತಾನೆ ಆ ರೀತಿಯಾಗಿ ಆಲದ ಮರದ ಕೆಳಗಡೆ ಕುತ್ಕೊಂಡಿರ್ಬೇಕಾದ್ರೆ ಒಂದು ದಿನ ಗೋಪಾಲಕರು ಅಂದ್ರೆ ದನ ಕಾಯುವರೆಲ್ಲರೂ ಸೇರಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಸತ್ಯನಾರಾಯಣ ಆರಾಧನೆಯನ್ನು ಮಾಡಬೇಕಾದ್ರೆ ಆ ಗೋಪಾಲಕರೆಲ್ಲ ಆರಾಧನೆ ಮಾಡಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ರಾಜ ಬಂದು ವಿಶ್ರಾಂತಿ ಪಡಿತಾ ಇರೋದು ಗೊತ್ತಾಗುತ್ತೆ ರಾಜನನ್ನ ಹೋಗಿ ಕರೀತಾರೆ ಆದ್ರೆ ರಾಜ ಅಲ್ಲಿಗೆ ಹೋಗೋದಿಲ್ಲ ಪ್ರಸಾದವನ್ನು ಕೂಡ ತಂದು ಕೊಡ್ತಾರೆ ಆದ್ರೆ ಅದನ್ನು ಕೂಡ ತಿರಸ್ಕಾರ ಮಾಡಿಬಿಡ್ತಾನೆ ಹಾಗೆ ಅವನ ಪಾಡಿಗೆ ಅವರ ಪಾಡಿಗೆ ಅವರು ಬರ್ತಾರೆ ಸ್ವಲ್ಪ ದಿನಗಳ ನಂತರದಲ್ಲಿ ಅವನಿಗೆ ಒಂದಿಷ್ಟು ಸಮಸ್ಯೆಗಳು ಪ್ರಾರಂಭ ಆಗಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅವನ 100 ಮಂದಿ ಮಕ್ಕಳು ಈ ರೀತಿಯಾಗಿ ಎಲ್ಲರೂ ಕೂಡ ರೋಗ ರುಜಿನದಿಂದ ಸಾವನ್ನಪ್ಪುತ್ತಾ ಇರ್ತಾರೆ ಹಾಗೆ ಸೈನಿಕರು ಸಾವನ್ನಪ್ಪುತ್ತಾ ಇರ್ತಾರೆ ಹಾಗೆ ಅವನ ಆಸ್ಥಾನದಲ್ಲಿರುವಂತಹ ಖಜಾನೆ ಎಲ್ಲವೂ ಖಾಲಿ ಆಗ್ತಾ ಇರುತ್ತೆ ಅದೇ ರೀತಿ ಅವನ ಆಸ್ಥಾನದ ಮೇಲೆ ಇನ್ನೊಂದಿಷ್ಟು ಜನ ಎಲ್ಲರೂ ಸೇರಿ ಯುದ್ಧವನ್ನು ಮಾಡಿ ಅವನನ್ನ ಸೋಲಿಸಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾ ಈ ತರ ಸಂಚಲನ ರೂಪಿಸಿರ್ತಾರೆ ಇದೆಲ್ಲವನ್ನು ನೋಡಿ ಅವನಿಗೆ ಬಹಳ ದುಃಖ ಆಗುತ್ತೆ ಆಶ್ಚರ್ಯವಾಗುತ್ತೆ ಇದೆಲ್ಲವೂ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯೋಚನೆಯನ್ನು ಮಾಡಿ ರಾಜಗುರುಗಳ ಸಮೀಪಕ್ಕೆ ಹೋಗ್ತಾನೆ ರಾಜಗುರುಗಳ ಸಮೀಪಕ್ಕೆ ಹೋಗಿ ಇದು ಏನಕ್ಕೆ ಆಗಿರ್ಬೋದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಇದೆಲ್ಲವೂ ಕೂಡ ಯಾವುದೋ ಒಂದು ವ್ರತ ಯಾವುದೋ ಒಂದು ಪ್ರಸಾದಕ್ಕೆ ನೀನು ತಿರಸ್ಕಾರ ಮಾಡಿದ್ರಿಂದ ಈ ರೀತಿಯಾಗಿದೆ ಹಾಗಾಗಿ ಅದೇ ಸ್ಥಳಕ್ಕೆ ಹೋಗಿ ವ್ರತದ ಆಚರಣೆಯನ್ನು ಮಾಡಿ ಪ್ರಸಾದವನ್ನು ಭಕ್ಷಣೆಯನ್ನು ಮಾಡಿ ಬಂದರೆ ಮಾತ್ರ ಇನ್ನು ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ ಅಂತ ಹೇಳಿದಂಥ ವಾಕ್ಯವನ್ನು ಕೇಳಿ ಅದೇ ಸ್ಥಳಕ್ಕೆ ಹೋಗಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನ ಮಾಡಿ ವ್ರತದ ಪ್ರಸಾದವನ್ನು ಕೂಡ ಆತ ಭಕ್ಷಣೆಯನ್ನು ಮಾಡಿ ಬರ್ತಾನೆ ಆ ರೀತಿಯಾಗಿ ಮಾಡಿ ಬಂದ ಸ್ವಲ್ಪ ದಿನಗಳಲ್ಲಿ ಅವನ ಎಲ್ಲ ಸಮಸ್ಯೆಗಳು ನಿಧಾನಕ್ಕೆ ಬಗೆಹರಿಯುತ್ತೆ ಆ ರೀತಿಯಾಗಿ ಬಗೆಹರಿದ ನಂತರದಲ್ಲಿ ಅವನು ಸತ್ಯನಾರಾಯಣ ಸ್ವಾಮಿಯ ಪರಮ ಭಕ್ತನಾಗಿ ಕಾಲಕ್ಕೆಲ್ಲ ಸತ್ಯನಾರಾಯಣ ಆರಾಧನೆಯನ್ನು ಮಾಡ್ತಾ ಪೌರ್ಣಿಮೆ ಸಂಕ್ರಾಂತಿಗಳು ಈ ರೀತಿ ಕಾಲದಲ್ಲಿ ಪ್ರತಿ ಸರಿಯೂ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಅವನ ಅಂತ್ಯಕಾಲವನ್ನು ಪಡಿತಾನೆ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ಸತ್ಯನಾರಾಯಣನನ್ನ ಕಾಲ ಸತ್ಯದೇವ ಹೀಗೆ ನಾನಾ ಹೆಸರಿನಿಂದ ಜನಗಳು ಕರೀತಾರೆ ಈ ಸತ್ಯನಾರಾಯಣ ಆರಾಧನೆಯನ್ನು ಯಾರು ಮಾಡುತ್ತಾರೋ ಅವರ ಮನಸ್ಸ ಇಷ್ಟ ಕಾಮ್ಯಗಳೆಲ್ಲವೂ ಪೂರಿಸುತ್ತೆ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಆಯುರಾರೋಗ್ಯಗಳು ಲಭಿಸುತ್ತೆ ಹಾಗೆ ಸಂತಾನ್ಯ ಭಾಗ್ಯವೂ ಲಭಿಸುತ್ತೆ ಈ ರೀತಿಯಾದಂತಹ ಉತ್ತಮೋತ್ತಮವಾದ ವ್ರತ ಸತ್ಯನಾರಾಯಣ ವ್ರತ ಅಂತ ಹೇಳಿ ಭಗವಂತನಾದಂತಹ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಹಾಗೆ ಶೌನಕಾದಿಗಳು ಹೇಳಿದ್ರು ಅಂತ ಹೇಳಿ ತಿಳಿಸ್ತಾರೆ ಹಾಗೆ ವ್ರತವು ಕಲಿಯುಗದಲ್ಲಿ ಅತಿ ಸುಲಭವಾದಂತಹ ವ್ರತ ಎಷ್ಟೋ ವ್ರತಗಳು ಮಾಸಗಳು ಸಂವತ್ಸರಗಳು ತಿಥಿಗಳು ಈ ರೀತಿಯಾಗಿ ವ್ರತಗಳಿದ್ದಾವೆ ಅಂದ್ರೆ ಮಾಸಗಳು ತಿಂಗಳಗಟ್ಟಲೆ ಸಂವತ್ಸರಗಳ ವರ್ಷಗಳಗಟ್ಟಲೆ ಸಪ್ತಾಹ ವಾರಗಳಗಟ್ಟಲೆ ಇರುವಂಥ ವ್ರತಗಳಿದ್ದಾವೆ ಆದರೆ ಈ ವ್ರತ ಕೆಲವೇ ಗಂಟೆಗಳಲ್ಲಿ ಮುಗಿದು ಅತಿ ಹೆಚ್ಚು ಫಲವನ್ನು ಕೊಡುವಂಥ ವ್ರತ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ವ್ರತವನ್ನು ಯಾರು ಮಾಡುತ್ತಾರೋ ಮಾಡಿಸುತ್ತಾರೋ ಅಷ್ಟೇ ಫಲ ವ್ರತದ ಕಥೆಯನ್ನ ಕೇಳಿದವ್ರಿಗೂ ಕೂಡ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ಸತ್ಯನಾರಾಯಣನನ್ನ ಕಾಲ ತಿಥಿ ವಾರ ಕಾಲ ಸತ್ಯದೇವ ಹೀಗೆ ನಾನಾ ಹೆಸರಿನಿಂದ ಜನಗಳು ಕರೀತಾರೆ ಅಂತ ಹೇಳಿ ಭಗವಂತನಾದಂಥ ಮಹಾವಿಷ್ಣು ನಾರದರಿಗೆ ಹೇಳಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಾಕಥಾಧ್ಯಾಯದ ಪಂಚಮೋಧ್ಯಾಯ ಸಮಾಪ್ತವಾಗುತ್ತೆ. ಜಯ ಸತ್ಯನಾರಾಯಣ ಜಯ ಸತ್ಯ ಕಾಮೇಶ ಜಯ ಸತ್ಯ ಕಾಮೇಶ ಜಯತು ಜಯತು. ಆರತಿ ವ್ಯವಸ್ಥೆ ಮಾಡ್ತಾರೆ. ಬುಟ್ಟಿಗಳೆಲ್ಲ ಆ ಕಡೆ ಕೊಡಿ, ಬುಟ್ಟಿಗಳೆಲ್ಲ ಆ ಕಡೆ ಕೊಡಿ, ನಮಗೆ ಬೇಡ. ನೀವು ಇಟ್ಕೊಂಡಿರಿ ಆಮೇಲೆ ಇಲ್ಲಿ ಹೇಳ್ತೀವಿ. ಆ ಬುಟ್ಟಿಗಳೆಲ್ಲ ಆ ಕಡೆ ಕೊಡಿ. ಹೂವನ್ನ ಹೂವು ಹಾಕ್ತೇವೆ.
ಅಲ್ಲೇ ಓಂ ಸಂಗ್ರಹಣ್ಯೇಶ್ವಮಾಚಾಸ್ತೆ ಯಂ ಯಜಮಾನೋತೋ ಆಯುರಾಶಾಸ್ತೆ ಸುಪ್ರಜಾಸ್ತಮಾಶಾಸ್ತೆ ತಥಾತಮನಸ್ಯಾಮಾಶಾಸ್ತೆ ಉತ್ತರಾಂಘೇ ವೈದ್ಯಾಮಾಶಾಸ್ತೆ ಭೂಯ ಅವಿಸ್ತರಣಮಾಶಾಸ್ತೆ ದಿವ್ಯಂ ಧಾಮಾಶಾಸ್ತೆ ವಿಶ್ವಂ ಪ್ರಿಯಮಾಶಾಸ್ತೆ ಯದನೇನ ಅವಿಶಾಸ್ತೆ ತದಸ್ಯಾವೃದ್ಯಾತ್ ತದಸ್ಮೈ ದೇವಾರಾಸಂತಾಂ ತದಗ್ನಿರ್ದೇವೋ ದೇವೇಭ್ಯೋ ನತೆ ವಯಮಗ್ನೇರ್ಮಾನುಷಾಃ ಇಷ್ಟಂ ಚ ವೀತಂ ಚ ಉಭೇ ಕನೋದ್ಯಾವಾ ಪೃಥಿವೀರ್ಭಂ ತಸ್ತಾತಾಂ ಯಗತಿರ್ವಾಮಸ್ತೆಘಂ ಚ ನಮೋ ದೇವೇಭ್ಯಃ ಸಾಂಘಾಯ ಸಾಯುಧಾಯ ಸವಾಹನಾಯ ಸರ್ವಾಲಂಕಾರಭೂಷಿತಾಯ ಅಸ್ಯ ದೇವೋ ದೇವೋತ್ತಮಸ್ಯ ದೇವತಾ ಸರ್ವೋಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಪರಾತ್ಪರವಾಸುದೇವಸ್ಯ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನೇ ನಮಃ ವೇದೋಕ್ತ ಕರ್ಪೂರ ಮಹಾಮಂಗಳ ನೀರಾಜನಾನ್ ಸಮರ್ಪಯಾಮಿ ಆಚಮನೀಯಂ ಪರಿಕಲ್ಪಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವರಕ್ಷಾನ್ ಧಾರಯಾಮಿ ಸದರೇಣ ರಕ್ಷಾನ್ ಧಾರಯಾಮಿ ಓಂ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೇತ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಶ್ಚ ಮಹೇಶ್ವರಃ ರಾಜಾದಿರಾಜಾಯ ಪ್ರಸಕ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇಂ ಕಾಮಾನ್ ಕಾಮಕಾಮಾಯ ಮತ್ಯಂ ಕಾಮೇಶ್ವರೋ ವೈ ಶ್ರವಣೋ ದಧಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ತೇ ನಮಃ ಪರ್ಯಾಪ್ಯಾನಂದನಾಯ ಆ ಲೋನಿಗೆ ₹1 ಕಾಸ್ತಿಗೆ ಲೋನ್ తీసుకొಡಕ್ಕಂತ ಡೀಟೇಲ್ಸ್ ಮಾಡಿಸಿ ಕೊಟ್ಟ ಗಾಡಿ ಏನ್ ಬೇಕು ನಿಮ್ಗೆ? ರೈಸು ಮೊಸರು ಎಲ್ಲ